ದೀಪಾವಳಿಗೆ ಲಕ್ಷ್ಮೀ ಪೂಜೆ ಬಹಳ ವಿಶೇಷ. ಈಕೆಯನ್ನು ಒಲಿಸಿಕೊಳ್ಳುವ ಹಾದಿಯಲ್ಲಿ ವಿಘ್ನಗಳು ಯಾವುದೂ ಬರ್ದೇ ಇರಲಿ ಅನ್ನೋ ಕಾರಣಕ್ಕೆ ಲಕ್ಷ್ಮಿಗೂ ಮುಂಚೆ ಗಣಪತಿಯನ್ನ ಪೂಜಿಸೋದು. ನರಕ ಚತುರ್ದಶಿಗೆ ಎಣ್ಣೆ ನೀರಿನ ಸ್ನಾನ ಮಾಡೋದು ಸಂಪ್ರದಾಯ. ಇದನ್ನ ಅಭ್ಯಂಗ ಸ್ನಾನ ಅಂತಾರೆ. ಇದು ದೀಪಾವಳಿಯ ಒಂದು ಅತಿ ಪ್ರಮುಖ ಆಚರಣೆ. ಹರಳೆಣ್ಣೆಯನ್ನ ತಲೆ ಹಾಗೂ ಮೈಗೆ ಹಚ್ಕೊಂಡು, ಇನ್ನು ಕೆಲವರು ಎಳ್ಳೆಣ್ಣೆಯನ್ನ ಹಚ್ಕೊಂಡು ಸ್ನಾನ ಮಾಡ್ತಾರೆ. ಮೈಗೆ ಕಡಲೆ ಹಿಟ್ಟು, ತಲೆಗೆ ಸೀಗೆಕಾಯಿ ಬಳಸೋದು ಪದ್ಧತಿ. ನೋಡಿ, ದೀಪಾವಳಿ ಚಳಿಗಾಲದ ಆರಂಭವನ್ನ ಸೂಚಿಸೋದ್ರಿಂದ ದೇಹ ಚಳಿಗಾಲದಲ್ಲಿ ಒಣಗದೆ ಇರಲಿ ಮತ್ತು ಚರ್ಮದ ಆರೋಗ್ಯವನ್ನ ಕಾಪಾಡಿ ದೇಹದಲ್ಲಿರೋ ಉಷ್ಣವನ್ನ ಕಡಿಮೆ ಮಾಡೋದಕ್ಕೆ ಸೂಕ್ತ ಅಭ್ಯಂಗ ಸ್ನಾನ. ಅಷ್ಟು ಮಾತ್ರವಲ್ಲದೆ, ತಾರಕಾಸುರನ ವಧೆಯ ನಂತರ ಶ್ರೀಕೃಷ್ಣ ಮಾರನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಣ್ಣೆ ನೀರಿನ ಸ್ನಾನವನ್ನ ಮಾಡ್ತಾನೆ. ಇದು ಪಾಪವನ್ನ ತೊಳೆದು ದೇಹಕ್ಕೆ ಹೊಸ ಹುರುಪನ್ನ ಕೊಡುತ್ತೆ ಎನ್ನೋ ಕಾರಣಕ್ಕೆ ಇದೇ ಸಂಪ್ರದಾಯವನ್ನ ನಾವು ಪಾಲಿಸಿಕೊಂಡು ಬಂದಿದ್ದೀವಿ. ಇಂದ್ರ ಒಮ್ಮೆ ಲಕ್ಷ್ಮಿಯನ್ನ ಕೆರಳಿಸುವ ಹಾಗೆ ಮಾತನಾಡಿ ಕೋಪಗೊಂಡಂತಹ ಲಕ್ಷ್ಮಿ ದೇವಲೋಕವನ್ನ ಬಿಟ್ಟು ಹೊರಟು ಹೋಗ್ತಾಳೆ. ಈಕೆ ಇಲ್ಲದ ಪ್ರಪಂಚ ಅಂಧಕಾರದಲ್ಲಿ ಮುಳುಗೋಗುತ್ತೆ. ಆಗ ದೇವಾನುದೇವತೆಯರು ಇವಳನ್ನ ವಾಪಸ್ ಕರೆತರಬೇಕು ಅಂತ ಸಮುದ್ರ ಮಂಥನವನ್ನ ಮಾಡ್ತಾರೆ. ಹಾಲ್ಗಡಲನ್ನ 1000 ವರ್ಷಗಳ ಕಾಲ ಕಳೆದ ನಂತರ ಕೊನೆಗೂ ಕಮಲದ ಹೂವಿನ ಮೇಲೆ ಆಸೀನಳಾಗಿರುವ ಲಕ್ಷ್ಮಿ ಪುನಃ ಹುಟ್ಟಿ ಬರ್ತಾಳೆ. ಹಾಗಾಗಿ ಲಕ್ಷ್ಮಿ ಜನಿಸಿದ ದಿನ ಲಕ್ಷ್ಮಿಯನ್ನ ನಾವು ಪೂಜೆ ಮಾಡ್ತೀವಿ. ಅಷ್ಟೇ ಅಲ್ಲ, ವಿಷ್ಣು ಲಕ್ಷ್ಮಿಯನ್ನ ವರಿಸಿದ್ದು ಸಹ ಇದೇ ದಿನ ಅನ್ನೋದು ನಂಬಿಕೆ. ಇನ್ನು ಇದೇ ದೀಪಾವಳಿ ಆಚರಣೆಯ ಹಿಂದಿನ ಇನ್ನಷ್ಟು ಕಥೆಗಳನ್ನ ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.